ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಇಬ್ಬರು ಹಿರಿಯ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಎಸ್ಐಟಿ ಅಧಿಕಾರಿಗಳಿಂದ ಇಬ್ಬರು ವಾಲ್ಮೀಕಿ ನಿಗಮದ ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಪದ್ಮನಾಭ್ ಮತ್ತು ಪರಶುರಾಮ್ ಬಂಧಿತ ಅಧಿಕಾರಿಗಳು. ಇವತ್ತು ಕೋರ್ಟ್ ಮುಂದೆ ಇಬ್ಬರನ್ನ ಅಧಿಕಾರಿಗಳು ಹಾಜರುಪಡಿಸುತ್ತಾರೆ. ಹಗರಣ ಬೆಳಕಿಗೆ ಬಂದ ಬಳಿಕ ಈ ಇಬ್ಬರು ಎಸ್ಕೇಪ್ ಆಗಿದ್ರು. ಬೆಂಗಳೂರು ಹೊರವಲಯದಲ್ಲಿ ಅಧಿಕಾರಿಗಳು ಪದ್ಮನಾಭ್ನನ್ನ ಬಂಧಿಸಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭಟನೆಗಳು ಆಗಿರೋದನ್ನ ನಾವು ಗಮನಿಸಿದ್ದೀವಿ. ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಯಾವ ಸಂದರ್ಭದಲ್ಲಾದ್ರೂ ರಾಜೀನಾಮೆ ನೀಡಬೇಕಾಗುತ್ತೆ, ರೆಡಿ ಆಗಿರಿ ಅಂತ ಹೇಳಿ. ಎಲ್ಲಾ ಡೆವಲಪ್ಮೆಂಟ್ ಆದ ನಂತರ ಮೃತ ಅಧಿಕಾರಿ ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ ನಲ್ಲಿ 3 ಜನರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೆ. ಆ 3 ಜನರಲ್ಲಿ ಪದ್ಮನಾಭ್ ಮತ್ತು ಪರಶುರಾಮ್ ಈ ಇಬ್ಬರು ಕೂಡ ಇದ್ದಾರೆ. ಸೊ ಆ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಎಲ್ಲಿಂದ ಎಲ್ಲಿಗಾಯಿತು, ಯಾರ ಆದೇಶದ ಮೇರೆಗೆ ಹಣ ವರ್ಗಾವಣೆಯನ್ನ ಮಾಡಲಾಯಿತು, ಇದೆಲ್ಲದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾರೆ. ಸಿಬಿಐಗೆ ಈ ಕೇಸನ್ನ ವಹಿಸಬೇಕು ಅನ್ನುವಂತಹ ಆಗ್ರಹ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಂದ ಕೇಳಿ ಬರ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ವಾಲ್ಮೀಕಿ ನಿಗಮದ ಕೋಟ್ಯಾಂತರ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಹಿರಿಯ ಅಧಿಕಾರಿಗಳನ್ನ ಎಸ್ಐಟಿ ಬಂಧಿಸಿದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ ಈಗಾಗಲೇ ನಿನ್ನೆ ರಾತ್ರಿ ಇಬ್ಬರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈಗ ಪ್ರಮುಖವಾಗಿರುವಂಥದ್ದು ಇಬ್ಬರ ಹೆಸರನ್ನು ಕೂಡ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಲೆಕ್ಕಾಧಿಕಾರಿ ಅವರು ಚಂದ್ರಶೇಖರ್ ಅವರು ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಅಷ್ಟು ದೊಡ್ಡ ಮಟ್ಟದ ಹಣ ವರ್ಗಾವಣೆ ಆಗಿರೋದ್ರಿಂದ ಹಣ ವರ್ಗಾವಣೆ ಆಗೋದಕ್ಕೆ MD ಸಹಿ ಬೇಕಾಗುತ್ತೆ. ಜೊತೆಗೆ ಇವರಿಬ್ಬರೂ ಕೂಡ ಇಲ್ಲಿ ಏನು ಒಳಸಂಚನ ರೂಪಿಸಿ ಈ ರೀತಿಯಲ್ಲಿ ಕಂಪ್ಲೀಟ್ ಆದ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರಿಂದ ಎಲ್ಲ ಒಂದು ಕಡೆ ಈಗ JJ ಪದ್ಮನಾಭ್ ಅಂದ್ರೆ ವಾಲ್ಮೀಕಿ ನಿಗಮದ MD ಆಗಿರುವಂತಹ JJ ಪದ್ಮನಾಭ್ ಹಾಗೆ ಲೆಕ್ಕಾಧಿಕಾರಿ ಪರಶುರಾಮ್ ಇವರಿಬ್ಬರನ್ನು ಕೂಡ ಬಂಧಿಸುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮನೀಶ್ ಕಬ್ರಿಕರ್ ಅವರ ನೇತೃತ್ವದಲ್ಲಿ SIT ತಂಡ ಕೂಡ ರಚನೆ ಆಗಿತ್ತು. ಈ ಒಂದು SITಯ ತಂಡ ಈಗ ನಿನ್ನೆ ರಾತ್ರಿ ಬೆಂಗಳೂರಿನ ಹೊರವಲಯದಲ್ಲಿ ಈಗ ಇಬ್ಬರು ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅಂದ್ರೆ SIT ಕಚೇರಿಯಲ್ಲಿಟ್ಟು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರೋದ್ರಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇರವಾಗಿ SIT ಕಚೇರಿಯಿಂದ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಮತ್ತೆ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾರೆ. ಬಿಕಾಸ್ ಸಾಕಷ್ಟು ವಿಚಾರಣೆ ಕೂಡ ಬಾಕಿ ಇದೆ. ಜೊತೆಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ಹೇಗೆ ಬ್ಯಾಂಕ್ನ ಒಂದು ಅನುಮತಿ ಇಲ್ಲದೆ ಅಥವಾ ಏನು ಪ್ರಮುಖವಾಗಿ ಬ್ಯಾಂಕ್ನ ಸಿಬ್ಬಂದಿಗಳು ನಿಮ್ಮ ಅನುಮತಿ ಇಲ್ಲದೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರು, ನಿಮ್ಮ ಗಮನಕ್ಕೆ ಬರದೆ ಹೇಗೆ ಇಷ್ಟು ಹಣ ಟ್ರಾನ್ಸ್ಫರ್ ಆಯಿತು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಒಂದು ಹಸ್ತಕ್ಷೇಪ ಏನಾದರೂ ಇತ್ತಾ, ಓರಲ್ ಆಗಿ ಅವರೇನಾದ್ರೂ ನಿಮಗೆ ಹೇಳಿದ್ರ ಈ ರೀತಿ ಟ್ರಾನ್ಸ್ಫರ್ ಅನ್ನ ಮಾಡೋದಕ್ಕೆ, ಇವೆಲ್ಲದರ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಅಕೌಂಟ್ಗಳನ್ನ ಕೂಡ ವೆರಿಫೈ ಮಾಡಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಇಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರೋದ್ರಿಂದ ಇನ್ನೇನು ಕೆಲವೇ ಕ್ಷಣದಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಶುರು ಮಾಡ್ತಾರೆ. ಅವರನ್ನ ಅರೆಸ್ಟ್ ಮಾಡಿ ನೇರವಾಗಿ ಮೆಡಿಕಲ್ಗೆ ಕರೆದುಕೊಂಡು ಹೋಗಿ ಇಲ್ಲಿಂದ ಮೆಡಿಕಲ್ನಿಂದ ನೇರವಾಗಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಸಭಾ ಸಂದೇಶ್, ಮೃತ ಚಂದ್ರಶೇಖರ್ ಅವರು ಸುದೀರ್ಘವಾಗಿರುವಂತಹ ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಆ ಡೆತ್ ನೋಟ್ ನಲ್ಲಿ 3 ಜನರ ಹೆಸರಿದೆ. ಈ 3ರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂದಿದ್ದಾರೆ. ಅದರಲ್ಲಿ ಈ ಇಬ್ಬರು ಕೂಡ ಪ್ರಮುಖರು. ಚಂದ್ರಶೇಖರ್ ಅವರೇ ತಮ್ಮ ಡೆತ್ ನೋಟ್ ನಲ್ಲಿ ಈ ಇಬ್ಬರ ಬಗ್ಗೆ ಏನ್ ಮೆನ್ಷನ್ ಮಾಡಿದ್ದಾರೆ? ಅವರ ಡೆತ್ ನೋಟ್ ಪ್ರಕಾರ ಈ ಇಬ್ಬರ ಪಾತ್ರ ಏನು?
ಸಭಾ ಪ್ರಮುಖವಾಗಿರುವಂತದ್ದು ಈಗಾಗಲೇ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಿ ನಡೆದಂತ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳಿಂದ MD ಪದ್ಮನಾಭ JJ ಅವರು ಬೇರೆ ಬೇರೆ ಅಕೌಂಟ್ಗಳಿಗೆ ಅಂದ್ರೆ ಬೇರೆ ಬೇರೆ ಕಂಪನಿಯ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಅನ್ನು ಮಾಡಿದ್ದಾರೆ. ಸಾಕಷ್ಟು ಹಣವನ್ನ ಈಗಾಗಲೇ ಟ್ರಾನ್ಸ್ಫರ್ ಅನ್ನು ಮಾಡಿದ್ರು. ಜೊತೆಗೆ 1 ಕೋಟಿಗೂ ಅಧಿಕ ಮೊತ್ತದ ಚೆಕ್ ಅನ್ನ ಪ್ರೊಸೆಸ್ ಮಾಡಬೇಕು ಅಂದ್ರೆ ಎಲ್ಲ ಒಂದ್ ಕಡೆ MDಗೆ ಬ್ಯಾಂಕ್ನವರು ಕೂಡ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ MD ಪದ್ಮನಾಭ್ JJ ಅವರಿಗೆ ಎಲ್ಲವೂ ಕೂಡ ಮಾಹಿತಿ ಗೊತ್ತಿದೆ. ಇವರ ಮುಖಾಂತರವೇ ಎಲ್ಲವೂ ಕೂಡ ಅಂದ್ರೆ ಕಂಪ್ಲೀಟ್ ಆಗಿ ಸುಮಾರು 87 ಕೋಟಿಯಷ್ಟು ಹಣ ಟ್ರಾನ್ಸ್ಫರ್ ಅನ್ನ ಮಾಡಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಅಂದ್ರೆ ಯಾವುದೇ ಒಂದು ಕಾರಣವಿಲ್ಲದೆ ಆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಯಾವ ಕಾರಣಕ್ಕಾಗಿ ಟ್ರಾನ್ಸ್ಫರ್ ಮಾಡಿದ್ರು ಅಂದ್ರೆ ಅವರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಂತಹ ಚಂದ್ರಶೇಖರ್ ಅವರು ಈ ಎಲ್ಲಾ ಪ್ರಶ್ನೆಗಳಿರುವಂತಹ ಒಂದು ಡೆತ್ ನೋಟ್ ಅನ್ನ ಬರೆದು ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಕಡೆ ಮಾಹಿತಿಯನ್ನ ಕೂಡ ಕೊಡ್ತಾರೆ, ಜೊತೆಗೆ ಮತ್ತೊಂದು ಕಡೆ ಒಳಗಡೆ ಆಗಿರುವಂತಹ ಅವ್ಯವಹಾರ ಅಥವಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ಪಾತ್ರ ಕೂಡ ಇದೆ. ಅಂದ್ರೆ ಲೆಕ್ಕಾಧಿಕಾರಿ ಪರಶುರಾಮ್ ಜೊತೆಗೆ JJ ಪದ್ಮನಾಭ್ ಇಬ್ಬರು ಸೇರ್ಕೊಂಡು ಸಾಕಷ್ಟು ಹಣವನ್ನ ಈಗ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಈಗ ಸದ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ತನಿಖೆಯನ್ನ ನಡೆಸಿ ಈಗ SIT ಅಧಿಕಾರಿಗಳು ಇಬ್ಬರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅರೆಸ್ಟ್ ಪ್ರೊಸೀಜರ್ ಆಗುತ್ತೆ. ಪ್ರಾಥಮಿಕ ಹಂತದ ಹೇಳಿಕೆಯನ್ನ SIT ಅಧಿಕಾರಿಗಳು CID ಕಚೇರಿಯಲ್ಲಿರುವಂತಹ SIT ಅಧಿಕಾರಿಗಳು ಈಗಾಗಲೇ ಅವರಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂದಂತ ಮಾಹಿತಿ ಆಧಾರದ ಮೇಲೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಇವರು ಯಾವ ಕಾರಣಕ್ಕಾಗಿ ಕಸ್ಟಡಿಗೆ ಬೇಕು, ಯಾಕಂದ್ರೆ ಇದು ಕಂಪ್ಲೀಟ್ ಎಕನಾಮಿಕ್ ಅಫೆನ್ಸ್ ಆಗಿರೋದ್ರಿಂದ ಇಲ್ಲಿ ಯಾವ ಕಾರಣಕ್ಕಾಗಿ ಯಾವ ಅಕೌಂಟ್ ನಿಂದ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಆಯ್ತು, ಯಾಕಾಯ್ತು, ಇವೆಲ್ಲವನ್ನು ಕೂಡ ನೇರವಾಗಿ ಬ್ಯಾಂಕಿಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಸುಮಾರು ಐದು ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಆಗಿರೋ ಮಾಹಿತಿ ಇರೋದ್ರಿಂದ ಅಷ್ಟು ವಿಚಾರಣೆ ಮಾಡೋ ಅವಶ್ಯಕತೆ ಕೂಡ ಇರೋದ್ರಿಂದ ಇವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ ರಿಮ್ಯಾಂಡ್ ಅರ್ಜಿಯಲ್ಲಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸಗಳು ಕೂಡ ಮಾಡಲಿದ್ದಾರೆ. ಸಭಾ ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.